ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೆಸ್ ಎಲ್ಲ ಮಾಡಬೇಡಿ, ನಾನೇ ಹೇಳ್ತೀನಿ. ಏನಂದ್ರೆ ಕಾಲೇಜ್ ಫೇರ್ವೆಲ್ ಇದೆ. ಕಾಲೇಜ್ ಫೇರ್ವೆಲ್ ಅಲ್ಲ, ಕಾಲೇಜಲ್ಲಿ ಬ್ರಾಂಚ್, ನಮ್ಮ ಬ್ರಾಂಚ್ ಇನ್ಫಾರ್ಮೇಶನ್ ಸೈನ್ಸ್ ಬ್ರಾಂಚ್ ಫೇರ್ವೆಲ್ ಇದೆ. ಸೊ ನಾವು ಮತ್ತೆ ನನ್ನ ಫ್ರೆಂಡ್ಸ್ ಹೋಗ್ತಾ ಇದೀವಿ. ಸೊ ತೇಜಸ್ವಿ ಸೇ ಹಾಯ್. ಹಾಯ್. ಸೊ ನೋಡಿ ಎಷ್ಟು ಕ್ವಾಲ್ ಮೂವಿ ಹೀರೋಯಿನ್ ತರ ರೆಡಿ ಆಗಿದ್ದಾಳೆ. ಯಾವ್ದಾದ್ರು ಮೂವಿ? ನೆಕ್ಸ್ಟ್ ಇನ್ನಿಬ್ರು ತೋರಿಸ್ತೀನಿ. ಅವ್ರ ಫುಲ್ ಟ್ರೆಡಿಷನಲ್ ಆಗಿ ಗೌರವ ಮಂದಿರ್ ತರ ರೆಡಿ ಆಗಿದ್ದಾರೆ. ಸೊ ನಮ್ ಗೌರವಮ್ಮನ ನೋಡೋಣ ಬನ್ನಿ. ಅವ್ರ ಫುಲ್ ಔಟ್ಫಿಟ್ ನ ಬ್ಲಾಗ್ ಪೂರ್ತಿ ನೋಡಿ, ನಮ್ಮೆಲ್ಲರೂ ಔಟ್ಫಿಟ್ ನ ತೋರಿಸ್ತೀವಿ. ಸರ್ಪ್ರೈಸ್. ಹಾಯ್ ಗಾಯ್ಸ್. ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಫಂಕ್ಷನ್ಗೆ ಹೋಗ್ತಾ ಇದೀವಿ. ಹೋಗ್ತಾ ಇದೀವಿ. ಸೊ ನೋಡಿ ನಮ್ಮ ಔಟ್ಫಿಟ್ ನ ಇನ್ನ ಫಂಕ್ಷನ್ ಮುಗಿದ್ಮೇಲೆ ನಮ್ದೇ ರಿವೀಲ್ ಮಾಡ್ತಾರೆ. ಸರಿ. ಸೊ ಹೆಂಗೆ ಪ್ರಿಪ್ರೇಷನ್ ಮಾಡಿದ ಜೂನಿಯರ್ಸ್ ಎಲ್ಲ ಮಲ್ಲಪ್ಪನ್ ಬೆಟ್ಟಾಗೆ ಡ್ರೈವ್ಸು ಸುದರ್ಶನ್ ಸರ್ ಮೋಟಿವೇಶನಲ್ ಸ್ಪೀಚ್. ಪ್ರಿಯಾಂಕಾ ಮ್ಯಾಮ್ ಮಾಡಿರೋ DVNS, ಸ್ವರೂಪ್ ಸರ್ ಮಾಡಿರೋ ಸೋಷಿಯಲ್ ಕ್ಲಾಸಲ್ಲಿ ಸೈಲೆನ್ಸು, ನೋಟಿಕ್ಸು, ನಿಂದು ಮ್ಯಾಮ್ ಮತ್ತೆ ಶ್ರುತಿ ಮ್ಯಾಮ್ ಫ್ರೆಂಡ್ಶಿಪ್ಸು, ಸಿಗಾಕೊಂಡು ಒಡ್ಲಾಡ್ತಿರೋ ನನ್ನ ಕ್ಲಾಸ್ಮೇಟ್ಸು. ಈಗ ನಮ್ದು ಫುಲ್ ಎಂಜಾಯ್ ಮಾಡಿದ್ವಿ, ನಾವು ಫುಲ್ ಫ್ರೆಂಡ್ಶಿಪ್ಸ್ ಮಾಡ್ಕೊಂಡಿದ್ವಿ. ಫಸ್ಟ್ ಇಯರ್ ಅಂದ್ರೆ ಅಯ್ಯೋ ಯಾವುದೋ ಪೇರೆಂಟ್ಸ್ ಕೋರ್ಸಿಗೆ ಕಾಲೇಜಿಗೆ ಹೋಗ್ಬೇಕಲ್ಲ, ಇಂಜಿನಿಯರಿಂಗ್ ಮಾಡ್ಬೇಕಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಮುಂದೆ ಫ್ಯೂಚರ್ ಹೆಂಗಿರುತ್ತೆ, ಶೇರಿಂಗ್ ಲಂಚ್ ಟು ರೀಲ್ಸ್, ಪೆನ್ ಟು ಟ್ರಿಪ್ಸ್, ಫ್ರಮ್ ಲರ್ನಿಂಗ್ ಫಂಕ್ಷನ್ ಟು ನಾನ್ ಸ್ಟಾಪ್ ಫಂಕ್ಷನಿಂಗ್ ಇನ್ ವರ್ಕ್, ಫ್ರೀ ಟು ಫ್ಯಾಮಿಲಿ ಟ್ರಿಪ್, ಬಂಕಿಂಗ್ ಕ್ಲಾಸಸ್ ಟು ನೆವರ್ ಬಂಕಿಂಗ್ ವರ್ಕ್, ಶೇರಿಂಗ್ ಟೀ ಟು ಟೇಕಿಂಗ್ ಬ್ರೇಕ್. ಇಂಪಾರ್ಟೆಂಟ್ಲಿ ಆ ಮರದ ಕೆಳಗಡೆ ಇಲ್ಲಿ ಪೋಸ್ಟ್ ರೂಲ್ಸ್ ಲೇಟಾಗಿ ಬಂದ್ರು ಅದೇ ಇರ್ತಿದ್ದು, ಕ್ಲಾಸ್ ಮುಗಿದ್ಮೇಲೆ ಅಲ್ಲೇ ಕೂತಿದ್ದು, ಬ್ರೇಕ್ ಪೀರಿಯಡ್ ಅಲ್ಲೇ ಕೂತಿದ್ವಿ, ಲಂಚ್ ಪೀರಿಯಡ್ ಅಲ್ಲೇ ಕೂತಿದ್ವಿ. ವಾಶ್ರೂಮ್ಸ್ ಪ್ಯಾಕೆಟ್ ಅಂತ ಎಷ್ಟೊಂದ್ಸರಿ ಬಿದ್ದೋಗಿದ್ದೀವಿ, ಪ್ಯಾಕೆಟ್ ಪಾರ್ಕಿಂಗ್. These are the places which will never get again. Even classrooms. And
ದೇರ್ ಆರ್ ಮೆನಿ ಬೆಂಚಸ್. ಈಗಲೂ ಬೆಂಚಸ್ ನೋಡಿ, ಬೆಂಚ್ ಇದೆ, ಯಾರೋ ಹಾಡ್ ಬರ್ತಿದ್ದಾರೆ. There is a Hindi song written in our bench. Someone has written. Julius probably noticed that. So those are the ಸೊ ಆಸ್ ಎ ಫ್ಯಾಕಲ್ಟಿ ಅಡ್ವೈಸರ್, ಸೊ 3 years ಬರೀ ಅಡ್ವೈಸ್ ಮಾಡೋದೇ ಆಗಿತ್ತು. ನೋಡಿ ಏನ್ ಹೇಳ್ತಾರೆ ಅದನ್ನ ನಾವು ನಿಮಗೆ ಹೇಳ್ತಾ ಇದ್ವಿ. CS ತುಂಬಾ ನೋಡಿಕೊಂಡಿದ್ವಿ. ಯಾಕಂದ್ರೆ ಏನೇ ಇನ್ಫಾರ್ಮ್ ಮಾಡಬೇಕು ಅಂತ ನೋಡಿ ನಮಗೆ ಹೇಳೋದು ನಮ್ಮ ಮುಖಾಂತರ CS ಕೇಳ್ತಾ ಇದ್ವಿ. CS ಗಳೆಲ್ಲ ಸೊ ಸ್ಟೂಡೆಂಟ್ಸ್ ಇನ್ಫಾರ್ಮ್ ಮಾಡ್ತಾ ಇದ್ರು. ಸೊ ಅದೇ ಬೇರೆ 3 years ಕಳಿದ್ವಿ. ಸೊ 3 years ಸೊ ಅಡ್ವೈಸ್ ಮಾಡೋದು, ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದು, ಸೊ ಅದರಲ್ಲೇ ಕಳಿದ್ವಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಏನೇ ಕೇಳಿದ್ರು ಸೊ ಫೈನಲ್ ಇಯರ್ ಆಗಿರೋದ್ರಿಂದ ಸೊ ನಮಗೆ ಆಸ್ ಎ ಫ್ಯಾಕಲ್ಟಿ ಅಡ್ವೈಸರ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಎಲ್ಲರೂ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ಸೊ ಎಲ್ಲರೂ ಚೆನ್ನಾಗಿರೋದನ್ನ Good afternoon to everyone. Actually, I'm not prepared. You can. Chill outside. ಲಾಸ್ಟಿಗೆ ಒಂದು ವರ್ಡ್ ಹೇಳ್ತೀನಿ ಅಂದ್ರೆ, ಸೊ ಇಲ್ಲಿ ನೀವು ಮಿಸ್ ಮಾಡ್ಕೋತೀರೋ ಇಲ್ವೋ, ಎಲ್ಲಾ ಫ್ಯಾಕಲ್ಟೀಸ್ ನಿಮ್ಮನ್ನು ಮಿಸ್ ಮಾಡ್ಕೋತಾರೆ. ಅದಕ್ಕೆ ಇಲ್ಲಿ ಮಿಸ್ ಯು. ನಾನಿಲ್ಲಿ ಫಸ್ಟ್ ಬ್ಯಾಚ್ ನಾನು ಕ್ಲಾಸ್ ತಗೊಂಡಿದ್ದೆ ಬ್ಯಾಚ್ಗೆ ಟೀಚಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ನಿಮ್ಗಳಿಂದ. ಕೆಲವರು ಹೊಗಳಿದ್ದಾರೆ, ಕೆಲವರು ಜಗಳಗಳು ಆಗಿದೆ, ಕೆಲವರು ಹೊಡೆಯಕ್ಕೆ ಬಂದಿದ್ದಾರೆ ಕ್ಲಾಸ್ ಅಲ್ಲಿ. ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಬ್ಯಾಚ್ ಅಲ್ಲಿ. ಸೊ ಇವತ್ತು ನನ್ನ ಕೆರಿಯರ್ ಟೀಚಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನೀವು ನನಗೆ ತುಂಬಾ ಹೆಲ್ಪ್ ಮಾಡಿದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು. ತುಂಬಾ ಜನ ಮಿಸ್ ಮಾಡ್ಕೋತೀನಿ, ತುಂಬಾ ಸ್ಟೂಡೆಂಟ್ಸ್ಗಳನ್ನ ಮಿಸ್ ಮಾಡ್ಕೋತೀನಿ. ಸೊ ಟಚ್ ಅಲ್ಲಿ ನನ್ನ ಜೊತೆ ಟಚ್ ಅಲ್ಲಿ ಫ್ಯಾಕಲ್ಟಿ ಟಚ್ ಅಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆರಿಯರ್ಸ್. ಸೊ ನಿತಿನ್ ಸರ್ ಎಲ್ಲರೂ ಹೇಳಿದಂಗೆ ಕಾಲೇಜ್ ಒಳ್ಳೆ ಹೆಸರು ತಗೊಂಡ್ಬನ್ನಿ, ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರು ತಗೊಂಡ್ಬನ್ನಿ, ಎಲ್ಲದಕ್ಕೂ ಮುಖ್ಯವಾಗಿ ನಿಮ್ಮ ಪೇರೆಂಟ್ಸ್ ಬಗ್ಗೆ ಒಳ್ಳೆ ಹೆಸರು ತಗೊಂಡ್ಬನ್ನಿ. ವಿಶ್ ಯು ಆಲ್ ದ ಬೆಸ್ಟ್. Thank you, sir. ತುಂಬಾ ಖುಷಿ ಆಗುತ್ತೆ. So I wish you all the best for all your future endeavors. God bless you all. ಸೊ ವಿಡಿಯೋಸ್ ಎಲ್ಲ ಮಾಡಿದ್ರು, ನಾನು ವಿಡಿಯೋ ಕ್ಲಿಪ್ಸ್ನ ಹಾಕ್ತೀನಿ. ಸೊ ಅದು ನೋಡಿ ಸಖತ್ ಎಮೋಷ್ನಲ್ ಆಯಿತು. ಸೊ ಪ್ರತಿಯೊಂದು ಪಾರ್ಟೂ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಫೋಟೋ ಸೆಷನ್ ಮಾಡೋಕ್ಕೆ ಬಂದಿದ್ದೀವಿ.
ಸೊ ಫೋಟೋ ಸೆಷನ್ ಮಾಡಿ ಈಗ ಅಲ್ಲಿ ಬ್ರಾಂಚ್ ಹತ್ರ ಊಟ ಮಾಡಿ ಸೊ ಮತ್ತೆ ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ನಮಗೆ ಅಂತ. ಸೊ ಹೆಂಗಿತ್ತು ಪ್ರೋಗ್ರಾಮು? ಚೆನ್ನಾಗಿತ್ತು. ಎಮೋಷನಲ್ ಆಯ್ತು ನಿಜವಾಗ್ಲೂ. ವಿಡಿಯೋ ಚೆನ್ನಾಗಿತ್ತು. ವಿಡಿಯೋಲಿ ಏನೂ ಇರ್ಲಿಲ್ಲ, ನಾನು ಕಾಣಿಸ್ಲಿಲ್ಲ. ನಾನು ಒಂದೇ ಒಂದ್ಸಲ ನಾನು ಒಂದ್ರಲ್ಲಿ ಬಂದೆ. ನಾನು ಆಮೇಲೆ ಲೆಕ್ಚರರ್ಸ್ ಎಲ್ಲ ಮಾತಾಡಿದೆಲ್ಲ ಹೇಗಿತ್ತು? ಅವ್ರ ನಮ್ಮ ಬ್ರಾಂಚ್ ಅವ್ರು ಯಾವ್ದು ಇಸ್ಕೊಂಡಿಲ್ಲ. ನಾವು ಲೆಕ್ಚರರ್ಸ್ ಮಾತಾಡಿದ್ದು ಎಲ್ಲ ಟೋಟಲ್ ಓವರ್ ಆಲ್ ಪ್ರೋಗ್ರಾಮ್ ಹೆಂಗಿತ್ತು? ತುಂಬಾ ಎಮೋಷನಲ್ ಆಗಿತ್ತು. ಲೈಕ್ ನಾನು ಯಾವತ್ತೂ ಅನ್ಕೊಂಡಿಲ್ಲ ನಮ್ಮ ಲೆಕ್ಚರರ್ಸ್ನ ಇಷ್ಟೊಂದು ಇಷ್ಟಪಡ್ತೀನಿ ಅಂತ. ನಂಗೆ ಇವತ್ತು ರಿಯಲೈಸ್ ಆಯ್ತು ಅವ್ರು ನಾನು ಇಷ್ಟೊಂದು ಇಷ್ಟಪಡ್ತೀನಿ. ಇವಳಾಯ್ತು ಗೊಜ್ಜೆ.